ಅದೇ 1 ಇಂಚ್ ಗೋಪಿನ ಓಪನ್ ಹಾಂ 1 ಇಂಚ್ ಅವು ನೆತ್ತ ಹಕ್ಕು ಬಾಧ್ಯರು ಬೇಜಾರ ಇದೇಗೆ ತೊಂಡ ಬೇಜಾರ ಇದು ಅಲ್ಪ ಬೇಲೆ ಮಲ್ದಿಲ್ಲ ಅವು ಅವು ಒಲಿದು ಬೆಳೆಗೂ ಲೈನಿಗೆ ಬಂದು ಹೋದನು ಪಂಚಾಯತ್ ಲಾಸ್ಟ್ ಟೈಮ್ ಪಂಡಿಜ್ಜಿ ಅಂತ ಕಾಸಿದ್ದು ಒಂದು ನೀರು ಪರವಲ್ಯ ಪಂಚಾಯತ್ ಕೊಡು ಸಾಕ್ಲಿಕ್ಕೆ ಬರ್ಕೋ ಅವು ಮಡ್ಡಿ ಬದಿಂದಿಲ್ಲ ಎಣ್ಣೆ ಪೂರ ಇಟ್ಟು ಗೋಡಿ ಕಲ ಬರಕ್ಕೆ ಒಂದು ನೀರು ಪರವಲ್ಯ ಬೊಕ್ಕ ನೆಟ್ಟು ತಗಿ ಗೊತ್ತಿಲ್ಲ ಸರ್ ಪ್ರದೇಶದಲ್ಲಿ ಉಂಟಾಯ್ತು ಅಡ್ಡ ಬಾತ್ಯಾರನ ಅದೇ ಪೀ ಬತ್ತಿನ ಮಲ್ಲಜಿ ನೀರು ಬರಡು ಬೊಕ್ಕ ಒಂದು 4 ದಿನ ಬೊಕ್ಕ ಪಿರ ಹೋಗೈತೆ ನಡಕು ಅಂಚತ್ತಮ್ಮ ಇದು ತೊಜೆ ಪೌಡರ್ ಇದು ಅಕ್ಕಲ್ಲ ಅಂತ ಇಂಚನೆ ಪರಾಡು ಎಂಗಲ ಬತ್ತ ಹೊತ್ತಿನ ಅಗ್ಗು ನೀರು ಪರ್ರೆ ಉಂಟಾಯ್ತು ಒಂದು ಕುಡ್ಲ ಡಾಂಡಲ ವ್ಯವಸ್ಥೆ ಮಲ್ತ್ಕೊಳಕ್ಕೆ ಕನೆಕ್ಷನ್ ಕಾಲತೆ ತೋಟ ಆದಿಲ್ಲ ಭೂಮಿಗೆ ತಿತ್ತತೆ ಧರಣಿ ಮುಗಿದ ಮೂಳ ಸಗಲ येताना इथे तो पाईट काढला की त्यात तोटा काढलाय मागीर ते नाल पोपळा इंचून येईना थोडा ಒಂದಿತ್ತ ಗೋಲಿ ಕಂತೊಂದು ಹೊಸರ್ ನೆತ್ತ ತಾರೆ ಬೆಜ್ಜರ ಬರ್ಪಿಜರಿಗೆ ತಾರೆ ನೆಪ್ಪರಲ ಬರ್ಪಿಜೆ ವಾಸನೆ ಬರ್ಪಿಜೆ ಒಂದು ಪರಿಹಾರ ಮುಲ್ಪು लोकांना ते आम्ही ते माडा मोडा कॅप केले पण पुरा काढू इला आणि उदो आमचे तोटा ಈಗ ಅವನಿಗೆ ಲೈಸೆನ್ಸ್ ಕೊಟ್ಟಿದೆ ಬಿಡ್ತೀನಲ್ಲ ಹೊಡಿಬೇಕು ಈಗಲೇ ಹೊಡಿಬೇಕು ನಾಳೆ ಬಿಡುವುದಲ್ಲವ ಈಗ ನಮ್ಗೆ ಅಲ್ಲಿ ತೊಡಮದಲ್ಲಿ ಅಷ್ಟು ಕಂಜೆಸ್ಟೆಡ್ ಮಾರ್ಗ ಎಲ್ಲಿ ಉಂಟು ಅದೇ ಅವನದ್ದು ಜಾಗ ಅಲ್ಲಿ ಈಗ ನೀವು ಲೈಸೆನ್ಸ್ ಕೊಡ್ಲಿಕ್ಕೆ ಹೋದ್ರೆ ನಾನು ಮೊನ್ನೆ ಹೇಳಿದ್ದೇನೆ ಈಗಲೇ ಹೊಡೆದವನು ತೋರಿಸಬೇಕು ಅದ ನಂತರ ನೀವು ಲೈಸೆನ್ಸ್ ಕೊಡ್ಬೇಕು ನಾಳೆ ನಾನು ಮಾರ್ಗ ಆಗುವಾಗ ಬಿಡ್ತೇನೆ ಅದು ವಿಷಯ ಅಲ್ಲ ಈಗ ನಮ್ಮ ಬಿತ್ತಲು ತೋಡಲ್ಲಿ ಕೊಳಚೆ ನೀರು ಬಿಟ್ಟು ನಮಗೆ ಬಿತ್ತಲು ಪರಿಸರ ಇಲ್ಲಿ ನಿಲ್ಲಿಕ್ಕಿಲ್ಲ ಸೊಳ್ಳೆ ಬೇರೆ ಕ್ರಿಮಿಕೀಟ ಎಲ್ಲ ಮತ್ತು ಬಾವಿಗೆ ನೀರು ಹೋಗಿ ನೀವು ಬಾವಿಯ ನೀರು ಕುಡಿಯಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಕೊಳಚೆ ನೀರು ಪೇಟೆಯಿಂದ ಬರುವುದು ನೀವು ಬಂದ್ ಮಾಡಬೇಕು ಮೇಲಿಂದಲೇ ತೆಗೆಯಬೇಕು ವಾಂತಿ ಬರ್ತದೆ ಇಲ್ಲಿ ನೀವು ಕೂಡ ಮೇಲಾಧಿಕಾರಿಗಳು ಬಂದು ಸ್ವಲ್ಪ ಇಲ್ಲಿ ನಿಂತು ನೋಡಿ ಹೇಗಿದೆ ಇಲ್ಲಿನ ಪರಿಸರ ನೀವು ಮೇಲೆ ಕೂತ್ಕೊಂಡು ನಮ್ಮನ್ನು ನೋಡಬೇಡಿ ನಮ್ಮ ಪರಿಸರವನ್ನು ಹೇಳಬೇಡಿ ಏನಾಗಿದೆ ಅಂತೇಳಿ ಇಲ್ಲಿ ಬಂದು ನೋಡಿ ಮತ್ತು ಹೇಳಿ ಅದಕ್ಕೆ ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ನಾನು ಇಲ್ಲಿ ನಮ್ಮ ಬಿತ್ತಲಿನಲ್ಲಿ ಬಂದು ನಮ್ಮ ಈ ಪೇಟೆಯ ನೀರು ಎಷ್ಟಿಂದ ಎಲ್ಲಿಯವರೆಗೆ ಬರ್ತದೆ ನೋಡಿ ಎಲ್ಲ ಪರಿಹಾರ ಕಂಡುಕೊಳ್ಬೇಕು ನೀವು ಇಲ್ಲಿ ಬಂದು ನೀವು ಮೊದಲು ನೋಡಬೇಕು ಮತ್ತು ಇಲ್ಲ ನಿಮಗೆ ಬಾಯಾರಿಕೆ ನೀರು ಕೂಡ ಉಂಟು ಇಲ್ಲಿ ಅದರ ಒಂದೊಂದು ಬಾಟ್ಲಿ ಕೊಂಡೋಗಿ ಮನೆಯವರೆಗೂ ಕೂಡ ಕೊಡಿ ನಮಗೆ ಕುಡಿಲಿಕ್ಕೆ ಅಲ್ಲ ಇಲ್ಲಿ ನೀವು ಕೂಡ ಕುಡಿದು ನೋಡಿ ಒಮ್ಮೆ ನೀವು ಅಲ್ಲಿ ಮೇಲಿಂದ ಏನು ಕೂತ್ಕೊಂಡು ನೋಡಿ ಮಾತಾಡೋದಿಲ್ಲ ಇಲ್ಲಿ ಬಂದು ನೋಡಿ ಮಾತಾಡಿ ಹೋಗಿ ಆರೋಗ್ಯ ಸಮಸ್ಯೆ ಆಗಿದೆ ನನಗೆ ತುಂಬ ಆಸ್ತಮಾ ರೋಗ ಶುರುವಾಗಿದೆ ಈಗ ದಿನಕ್ಕೆ ಒಂದು ಮಾತ್ರೆ ನಾನು ತಗೊಳ್ತೇನೆ ಈ ಪರಿಸರ ನಮಗೆ ಆದಷ್ಟು ಬೇಗ ನೀವು ನಾರ್ಮಲ್ ಮಾಡಿ ಕೊಡಬೇಕು ಮೇಲಾಧಿಕಾರಿಯರು ದಯವಿಟ್ಟು ಗಮನಿಸಿ ನಮ್ಮ ಕಷ್ಟವನ್ನು ನೀವು ಆಲಿಸಬೇಕು ಮತ್ತು ನಾವು ಸೀನಿಯರ್ ಸಿಟಿಸನ್ ನಾನು ಸೊಂಟಕ್ಕೆ ಬೆಲ್ಟ್ ಹಾಕಿ ನನಗೆ ನಡೆಯಲಿಕ್ಕೂ ಸಾಧ್ಯ ಇಲ್ಲ ಇಲ್ಲಿ ನಿಲ್ಲಲಿಕ್ಕೂ ಹೇಗೆ ಅಂತೇಳಿ ನನಗೆ ತಿಳಿಯುವುದಿಲ್ಲ ಮಕ್ಕಳು ದೂರದಲ್ಲಿ ಇದ್ದಾರೆ ಇಲ್ಲಿ ಪರಿಸರ ನೋಡಿ ಅವರಿಗೆ ಸಾಕಾಗಿ ಹೋಯಿತು ಆದಷ್ಟು ಬೇಗ ಇದರ ಪರಿಹಾರವನ್ನು ಕಂಡುಹಿಡಿದು ನಮಗೆ ಸೂಕ್ತ ಪರಿಹಾರ ಕೊಡಬೇಕು ಎಂದು ವಿನಂತಿಸ್ತೇನೆ ಪೇಟೆಯಿಂದ ನಮ್ಮ 500-600 ಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು 600 ಮೀಟರಿಂದ ನೀರು ಬರ್ತಾ ಇದೆ ಆ ನೀರು ಪ್ರಥಮವಾಗಿ ಸ್ಟಾರ್ಟಿಂಗಲ್ಲೆಲ್ಲ ಹೇಳಿದರು ನೀರು ಮಿಷಿನಲ್ಲಿ ಪ್ಯೂರಿಫೈ ಆಗಿ ಬರುತ್ತೆ ಇದು ನಾರ್ಮಲ್ ನೀರು ಅಂತ ಹೇಳಿದರು ಆದರೆ ಕ್ರಮೇಣವಾಗಿ ಅದನ್ನು ಸ್ವಲ್ಪ ಸಮಯ ಬಂತು ಹಾಗೆಯೇ
ಆನಂತರ ಏನಾಯಿತು, ಬೇರೆ ಬೇರೆ ಫ್ಲ್ಯಾಟ್ಗಳಾಯಿತು, ಎಲ್ಲ ಪರ್ಮಿಷನ್ ಕೊಟ್ಟರು, ಬಾರ್ಗಳಿಂದ ಬಂತು, ಪ್ರತಿಯೊಂದು ಎಲ್ಲ ಕೊಳಚೆ ನೀರಾಗಲಿ ಅಥವಾ ಅದರ ಜೊತೆಗೆ ಮೇಯ್ನಾಗಿ ಕಕ್ಕುಸ್ ನೀರಿಂದ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಯಿತು. ಆ ಕಕ್ಕುಸ್ ನೀರು ಈ ಕಡೆ ಬಂದು ಪ್ರತಿಯೊಬ್ಬರಿಗೂ ಸಮಸ್ಯೆಯಾಗಿ ಒಂದು 2 ಮನೆಯವರು ಬಿಟ್ಟು ಹೋದರು. ಅವರಿಗೆ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ವಾಮಿಟಿಂಗ್ ಇದೆ, ಈಗ ಮಲೇರಿಯಾ ಇದೆ, ಡೆಂಗ್ಯೂ ಇದೆ, ಆನೆಕಲ್ ರೋಗ ಇದೆ, ಎಲ್ಲನೂ ಇದೆ ಈ ಕಿನಿಗೋಳಿಯಲ್ಲಿ. ನಮ್ಮ ಸ್ಲಮ್ಮಲ್ಲಿ ಬದುಕಿದಾಗ ಆಗ್ತಾ ಇದೆ. ಏನಾದರೂ ಒಂದು ಸೊಲ್ಯೂಷನ್ ಆಗಲೇಬೇಕು ಈ ಪ್ರಾಬ್ಲಮ್ಗೆ. ಇಲ್ಲಿ ಹಾಗೇನೆ ಏನಾಗ್ತಾಯಿದೆ, ಈಗ ಕೃಷಿ ಭೂಮಿ ಇದು ಬೇಸಿಕಲಿ ಇಲ್ಲಿ ನಮ್ಮದು ಕಿನಿಗೋಳಿಯಲ್ಲಿ ಎಲ್ಲ ಇದ್ದಾರೆ, ತೆಂಗಿನ ಮರ ಹಾಗೆ ಅಡಿಕೆ ಮರ ಎಲ್ಲ ಬೆಳೀತಾ ಇದ್ದಾರೆ. ಎಲ್ಲರಿಗೂ ಸಮಸ್ಯೆ ಆಗ್ತಾಯಿದೆ, ಮರಕ್ಕೆ ಹೋಗ್ಲಿಕ್ಕೆ ಜನ ಇಲ್ಲ, ತೆಂಗಿನಕಾಯಿ ಬಂದದ್ದು ಹಾಳಾಗ್ತಾ ಇದೆ, ಪ್ರತಿಯೊಂದು ಆಗ್ತಾನೆ ಇದೆ. ಹಾಗೆ ಮತ್ತು ಇಲ್ಲಿ ಹೆಲ್ತ್ ತುಂಬ ಹಾಳಾಗ್ತಾ ಇದೆ. ನಮಗೆ ಶುದ್ಧವಾದ ಗಾಳಿ ಬೇಕು, ಬದುಕಲಿಕ್ಕೆ ನೀರು ಬೇಕಂತ ಹೇಳ್ತಾರೆ, ಗೌರ್ಮೆಂಟಿಂದ ಎಲ್ಲನೂ ಹೇಳ್ತಾರೆ ಶುದ್ಧವಾದ ನೀರು ಬೇಕು, ನೀರು ಕೊಡ್ತೇವೆ, ಅದು ಏನು ಕೊಟ್ಟರು ಕೂಡ ಇಲ್ಲಿ ನಮ್ಮದು ಬೇಸಿಕ್ ನೀಡೇ ಇಲ್ಲ. ನಮಗೆ ನೀರಿನ ಯಾವುದಿದೆ, ಬಾವಿ ಇದೆ, ಅದೇ ಹಾಳಾಗ್ತಾ ಇದೆ. ನಮಗೆ ಕುಡಿಲಿಕ್ಕೆ ನೀರಿದೆ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತು ಇಲ್ಲಿ ಎಲ್ಲ ಏನಾಗ್ತಾಯಿದೆ, ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ಈಗ ಸ್ಟಾರ್ಟಿಂಗ್ ಆಗಿ ಒಂದು 10 ವರ್ಷ ಆಯಿತು. ಈಗ ಎಷ್ಟಾಗಿದೆ ಹೇಳಿದರೆ, ಇದು ಸುಮಾರು ಒಂದು 4 ಕಿಲೋಮೀಟರ್ ತನಕ ಇದು ವ್ಯಾಪ್ತಿ ಮುಂದೆ ಹೋಗಿದೆ. ಇದು ನೆಕ್ಸ್ಟ್ ಇನ್ನೊಂದು 6-7 ಕಿಲೋಮೀಟರ್ ಇದೆ. ಇದು ಕಂಟಿನ್ಯೂಸ್ ಆಗಿ ಶಾಂಭವಿ ನದಿಗೆ ಸೇರುತ್ತೆ. ಆ ಸುತ್ತಲಿನ ಜನರು ಎಲ್ಲ ವಲಸೆ ಹೋಗಬೇಕು, ಅಥವಾ ನೀವು ನಮ್ಮ ಮಕ್ಕಳನ್ನೆಲ್ಲ ನಾವು ಉಳಿತೇವೆ. ನಮ್ಮ ಸಂತತಿ ಅಂತೂ ಖಂಡಿತವಾಗಿ ಈ ಕಿನ್ನಿಗೋಳಿ ತಾಳಿಪಡಿ ಪರಿಸರದಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಅಧಿಕಾರಿಗಳ ಹತ್ರ ಹೇಳಿದ್ರು ಸ್ಪಂದನೆ ಕೊಟ್ಟಾಗ ಕೊಡ್ತಾರೆ, ಭರವಸೆ ಕೊಡ್ತಾರೆ, ಎಲ್ಲರನ್ನು ಕೊಡ್ತಾರೆ. ಅದು ಹಿಂದೆ ಆಗಿದೆ, ಅದನ್ನು ನಾವು ಹೊಸ ಥರ ಪ್ಲ್ಯಾನ್ ಮಾಡಿ ಹೊಸ ಮೋಟ್ರನ್ನ ಅಳವಡಿಸಿದ್ದೀವಿ. ಅದು ಯಾವುದೇ ಥರದ ಗಲೀಜನ್ನು ಹೊರಗೆ ಹೋಗದಂಗೆ ನೀರನ್ನು ಒಂದು ಪ್ರೈವೇಟ್ ಲ್ಯಾಂಡ್ನವರು ಕೇಳಿದರೆ ಅದಕ್ಕೆ ನಾವು ಹೊಸ ಮೋಟ್ರನ್ನ ಅಳವಡಿಸಿ ಮತ್ತು ಅದರಲ್ಲಿ ಒಂದು STP ಪ್ಲ್ಯಾಂಟ್ ಮಾಡೋಣ ಅಂತ ಇದ್ದೇವೆ. ಆದರೆ ಅದಕ್ಕೆ ಜಾಗ ಗುರುತಿಸಿದ್ದೀವಿ, 80 ಸೆಂಟ್ಸ್ ಸಿಕ್ಕಿದೆ. ಆ 80 ಸೆಂಟ್ಸನ್ನು ನಾವು ಈ ಚುನಾವಣೆ ನೀತಿ ಸಂಹಿತೆ ಇದಾದ ಮೇಲೆ ಅದನ್ನು ಸರ್ವೆ ಮಾಡಿಸಿ ಜಾಗ ಪಡ್ಕೊಂಡು ಸರ್ಕಾರಕ್ಕೆ ಒಪ್ಪಿಸಿ ಅದನ್ನು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡಲು ನಾವು ತಯಾರಿದ್ದೇವೆ. ಈಗ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ನಾವು ಈಗ ಈ ನೀರನ್ನು ನಾವು ಪೈಪ್ ಹಾಕಿ ಹೊರಭಾಗಕ್ಕೆ ನಾವು ಅದನ್ನು ಯಾರೋ ಜಮೀನಿಗೆ ಕೇಳಿದರೆ ಅದನ್ನು ಅಳವಡಿಸಲು ಇನ್ನೊಂದು ವಾರದೊಳಗೆ ಅದನ್ನು ಆ ಪೈಪನ್ನು ಅಳವಡಿಸ್ತೇವೆ. ಈ ಸಾರ್ವಜನಿಕ ತೊಂದರೆ ಆಗಿ ನೋಡ್ಕೊಳ್ತೀವಿ. ಈಗ ಅಂದಾಜು 60 ಲಕ್ಷ ಆಗ್ಬೋದು ಸರ್. ಅದು ನಮ್ಮ ಇದ್ರ ಪ್ರಕಾರ 60 ಲಕ್ಷ ಸರ್ಕಾರ ಬಿಡುಗಡೆ ಮಾಡಿಸ್ಕೊಂಡೆ ಮಾಡೋದು ಸರ್. ಅದು ಸರ್ಕಾರ ಬಿಡುಗಡೆ ಮಾಡುತ್ತೆ, SWM ಇದರಲ್ಲಿ ಅದನ್ನು STP ಪ್ಲ್ಯಾಂಟಿಗೆ ಬಿಡುಗಡೆ ಮಾಡ್ತದೆ ಸರ್. ಅದು ಸರ್ ನಾವು ಜಾಗ ಕೊಟ್ಟರೆ ಅವರು ಸರ್ಕಾರದಿಂದ ಈಗ ಇದೆಲ್ಲ ಮುಗಿದ ಒಂದು 6 ತಿಂಗಳಲ್ಲಿ ಆಗ್ತದೆ ಸರ್. ಅದು ಜಾಗ ಸಿಕ್ಕ ತಕ್ಷಣ ಆಗ್ತದೆ.